Welcome to part 5 of triangles chapter. So ಈ ಕ್ಲಾಸ್ ಅಲ್ಲಿ ನಾವು ಕೆಲವು ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಪ್ಲಸ್ ಎಕ್ಸರ್ಸೈಸ್ 2.3 ನು ಸಾಲ್ವ್ ಮಾಡ್ತೀನಿ. ಮತ್ತೆ ಈ ಎಕ್ಸಾಂಪಲ್ ಪ್ರಾಬ್ಲಮ್ ಇದೆಯಲ್ವಾ, ಇದು ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ನ ನೀವು ಹೆಂಗ್ ಸಾಲ್ವ್ ಮಾಡಿದಿರೋ ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಬೇರೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಗೆ ಸಾಲ್ವ್ ಮಾಡಬೇಕು. ಇವಾಗ ನಾನು ಸ್ಟೇಟ್ಮೆಂಟ್ ಓದ್ತೀನಿ. A girl of height 90 cm is walking away from the base of a lamp post. So ಏನೇನ್ ಕೊಟ್ಟಿದ್ದಾರೆ, ಒಂದು ಲ್ಯಾಂಪ್ ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ, ಒಂದು ಗರ್ಲ್ ಆಫ್ ಹೈಟ್ 90 cm ಇದ್ದಾಳೆ ಅಂತ ಕೊಟ್ಟಿದ್ದಾರೆ, ಮತ್ತೆ ವಾಕಿಂಗ್ ಅವೇ, ಸೊ ಲ್ಯಾಂಪ್ ಪೋಸ್ಟ್ ಇಂದ ದೂರ ಹೋಗ್ತಿದ್ದಾಳೆ ಅಂತಾನೂ ಹೇಳಿದ್ದಾರೆ. ಸೊ ಏನ್ ಮಾಡಿದೀನಿ ನಾನಿಲ್ಲಿ, ಒಂದು ಲ್ಯಾಂಪ್ ಪೋಸ್ಟ್ ಡ್ರಾ ಮಾಡಿದೀನಿ, ಮತ್ತೆ ಒಂದು ದೂರ ಹೋಗ್ತಿರೋ ಗರ್ಲ್ ಒಂದು ದೂರ ಒಂದ್ ಕಡೆ ಡ್ರಾ ಮಾಡಿದೀನಿ at a speed of 1.2 meters per second. ಸೊ ಇವಳು ಹೋಗ್ತಿರೋ ಸ್ಪೀಡ್ 1.2 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. If the lamp post is 3.6 meter above the ground, so ಇದ್ರದ್ದು ಹೈಟ್ 3.6 meter, ಸೊ ಅದನ್ನು ಬರ್ದಿದ್ದೀನಿ 3.6 meter. Find the length of her shadow after 4 seconds. ಸೊ 4 ಸೆಕೆಂಡ್ ಅಲ್ಲಿ ಇವಳು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ಲು, ಫಸ್ಟ್ ಇವಳು ವಾಕಿಂಗ್ ಅವೇ ಫ್ರಮ್ ದ ಬೇಸ್ ಆಫ್ ಅ ಲ್ಯಾಂಪ್ ಪೋಸ್ಟ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಲು, ಇದು ಬೇಸ್ ತಾನೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಲು. 4 ಸೆಕೆಂಡ್ ಆದ್ಮೇಲೆ ಒಂದಿಷ್ಟು ದೂರ ಹೋಗಿದ್ದಾಳೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಡ್ರಾ ಮಾಡಿದ್ದೀನಿ. ಸೊ 1.2 ಮೀಟರ್ ಪರ್ ಸೆಕೆಂಡ್ ಅದು ಸ್ಪೀಡ್ ಅವಳು ಹೋಗ್ತಿರೋದು. ಇವಾಗ ಏನೇನ್ ಬರ್ದೀನಿ, ಏನೇನ್ ಡ್ರಾ ಮಾಡಿದ್ರೆ ಅದನ್ನ ಬರ್ದೀನಿ. ಲೆಟ್ ಎ ಬಿ ಡಿನೋಟ್ ದ ಲ್ಯಾಂಪ್ ಪೋಸ್ಟ್. ಇದು ಸಿ ಡಿ ದ ಗರ್ಲ್ ಆಫ್ಟರ್ ವಾಕಿಂಗ್ ಫಾರ್ 4 seconds away from the base of the lamp post. ಇವಾಗ ಡಿ ಏನು, ಡಿ ಅವಳು ಶಾಡೋ ಆಗುತ್ತೆ. ಹೆಂಗೆ, ಇದು ಲ್ಯಾಂಪ್ ಪೋಸ್ಟ್ ಆದ್ರೆ ಇದರಿಂದ ಲೈಟ್ ಬರುತ್ತೆ ಈ ತರ ಎಲ್ಲ ಡೈರೆಕ್ಷನ್ ಅಲ್ಲಿ, ಹೌದಾ? ಈ ಲ್ಯಾಂಪ್ ಪೋಸ್ಟ್ ಇಂದ ಎಲ್ಲ ಡೈರೆಕ್ಷನ್ ಅಲ್ಲಿ ಲೈಟ್ ಬರುತ್ತೆ. ಸೊ ಶಾಡೋ ಕ್ರಿಯೇಟ್ ಆಗ್ಬೇಕಾದ್ರೆ ಲೈಟ್ ಹಿಂಗ್ ಹೋಗ್ಬೇಕು. ಸೊ ಇಲ್ಲಿ ಬೀಳ್ತಿರೋ ಲೈಟ್ ಎಲ್ಲ ಇದೆಯಲ್ವಾ, ಅದರಿಂದ ಶಾಡೋ ಆಗುತ್ತೆ ಹಿಂಗೆ. ಸೊ ಈ ತರ ಶಾಡೋ ಕ್ರಿಯೇಟ್ ಆಗುತ್ತೆ ಇಲ್ಲಿ, ಅರ್ಥ ಆಯ್ತಾ? ಸೊ ಶಾಡೋ ಲೆಂತ್ ಏನಿರುತ್ತೆ, ಇದು ಡಿ. ಸೊ ಇದು ಶಾಡೋ ಲೆಂತ್ ಆಗ್ಬಿಡುತ್ತೆ. ಈ ತರ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಶಾಡೋ ಲೆಂತ್ ಡಿ, ಅದನ್ನ ಬರ್ದೀನಿ. ಇವಾಗ ಬಿ ಡಿ ಹುಡ್ಕೋಣ. ಬಿ ಡಿ ಹೆಂಗ್ ಹುಡ್ಕೋದು, ಗರ್ಲ್ ಇಸ್ ವಾಕಿಂಗ್ ಅವೇ ಎಟ್ 1.2 meters ಅಲ್ವಾ. ಸೊ 1.2 meter ಸ್ಪೀಡ್ ಅಲ್ಲಿ ಎಷ್ಟು ಸೆಕೆಂಡ್ ಹೋಗಿದ್ದು, ಫಾರ್ 4 seconds. ಸೊ 1.2 into 4 ಮಾಡಿದ್ರೆ ಎಷ್ಟು ದೂರ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಸೊ 1.2 into 4 ಮಾಡಿದ್ರೆ ಇಷ್ಟು, ಬಿ ಡಿ ಈಕ್ವಲ್ ಟು 4.8 meters. ಇವಾಗ ಟ್ರಯಾಂಗಲ್ ಎ ಬಿ ಇ ಮತ್ತೆ ಸಿ ಡಿ ಇ ನೋಡ. ಅದರಲ್ಲಿ ಆಂಗಲ್ ಬಿ ಆಂಗಲ್ ಬಿ ಮತ್ತೆ ಆಂಗಲ್ ಡಿ ಎರಡು ಈಕ್ವಲ್. ಯಾಕೆ, 90 ಡಿಗ್ರಿ ಅಲ್ವಾ, ಲ್ಯಾಂಪ್ ಪೋಸ್ಟ್ ಸ್ಟ್ರೈಟ್ ಇದೆ, ಹುಡುಗಿನೂ ಸ್ಟ್ರೈಟ್ ನಡೀತಾವಳೆ. ಸೊ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಡಿ, ಯಾಕೆ 90 ಡಿಗ್ರಿ ಎರಡು. ಮತ್ತೆ ಆಂಗಲ್ ಇ ಎರಡಕ್ಕೂ ಸೇಮ್, ಯಾಕೆ ಸಿ ಡಿ ಇ ಎ ಬಿ ಇ ಎರಡರಲ್ಲೂ ಆಂಗಲ್ ಸೇಮ್ ಇದೆ. ಇವಾಗ ಎರಡು ಆಂಗಲ್ ಸೇಮ್ ಇದೆ, ಏನ್ ಅಪ್ಲೈ ಮಾಡಬಹುದು? ಎರಡು ಆಂಗಲ್ ಸೇಮ್ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಥಿಯರಮ್ 2.5 ಪ್ರಕಾರ, ಸಾರಿ ಥಿಯರಮ್ 2.5 ಅಲ್ಲ, ಎ ಕ್ರೈಟೀರಿಯಂ ಪ್ರಕಾರ ಏನು, ಎರಡು ಆಂಗಲ್ ಸೇಮ್ ಇದ್ರೆ ಸಾಕು. ಎರಡು ಆಂಗಲ್ ಸೇಮ್ ಇದ್ರೆ ಆ ಟ್ರಯಾಂಗಲ್ಸ್ ಸಿಮಿಲರ್. ಸೊ ಎರಡು ಆಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ ಸೇಮ್ ಇದೆ. ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಇ ಈಕ್ವಲ್ ಟು ಆಂಗಲ್ ಇ. ಸೊ ಟ್ರಯಾಂಗಲ್ ಎ ಬಿ ಇ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಸಿ ಡಿ ಅಂತ ಬರ್ತೀನಿ. ಯಾಕೆ, ಎ ಕ್ರೈಟೀರಿಯಾ. ಇವಾಗ ಈ ಸಿಮಿಲರ್ ಅಂತ ಹೇಳಿದ್ಮೇಲೆ ಅದ್ರದ್ದು ಸೈಡ್ಸ್ ಕೂಡ ಸೇಮ್ ರೇಷಿಯೋದಲ್ಲಿ ಇರುತ್ತೆ. ಸೊ ಬಿಇ ಬೈ ಡಿಇ ಈಕ್ವಲ್ ಟು ಎ ಬಿ ಬೈ ಸಿ ಡಿ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಈಗ ಬಿಇ ಏನು, ಬಿ ಡಿ ಪ್ಲಸ್ ಡಿಇ, ಹೌದಾ? ಸೊ ಬಿ ಡಿ 4.8, ಡಿಇ ಎಕ್ಸ್. ಸೊ 4.8 ಪ್ಲಸ್ ಎಕ್ಸ್. ಡಿಇ ಏನು, ಡಿಇ ಇಸ್ ಎಕ್ಸ್, ಯಾಕೆ ಅದು ಶಾಡೋ ಡಿ. ಇಲ್ಲಿ ಬರ್ತೀನಿ,
D is the shadow of the girl x. So 4.8 plus x divided by x equal to AB ಏನು height of the lamp post 3.6, CD ಏನು height of the girl 90 centimeter ಅಂತ ಕೊಟ್ಟಿದ್ದಾರೆ. ಇದು 3.6 ಮೀಟರ್ ಇದೆಯಲ್ವಾ, ಸೊ ಇದನ್ನ ಮೀಟರ್ ಅಲ್ಲೇ ಕನ್ವರ್ಟ್ ಮಾಡಬೇಕು. ಸೊ 90 centimeter equal to 90 by 100 equal to 0.9 meter. ಸೊ ಇದು 0.9 ಅಂತ ಬರ್ತೀವಿ. ಸೊ 4.8 plus x divided by x equal to ಕ್ಯಾನ್ಸಲ್ ಮಾಡಿದ್ರೆ 4 ಆಗುತ್ತೆ. ಸೊ 4.8 ಇದು ಸಾಲ್ವ್ ಮಾಡಿದ್ರೆ ನಿಮಗೆ x equal to 1.6 ಮೀಟರ್ ಅಂತ ಸಿಗುತ್ತೆ. ಸೊ d x equal to 1.6 ಅಂದ್ರೆ d equal to 1.6 meter. ಸೊ shadow of the girl after walking 4 seconds ಇಷ್ಟು shadow is 1.6 meter. ಇದರ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್. ಎಲ್ಲಾದ್ರೂ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಎಲ್ಲ ಇದ್ರೆ ಸಾಲ್ವ್ ಮಾಡಿ. ಎಕ್ಸರ್ಸೈಸ್ 2.3 ಇದು ಫಸ್ಟ್ ಆರ್ ಮಾಡ್ತಾ ಇದ್ದೀನಿ. ಇದನ್ನ ಬೇಗ ಮಾಡೋಣ, ಈಸಿ ಇದೆ ಎಲ್ಲ. ಸೊ ಈ ಟ್ರಯಾಂಗಲ್ಸ್ ಅಲ್ಲಿ ಯಾವುದು ಸಿಮಿಲರ್ ಯಾವ್ದು ಸಿಮಿಲರ್ ಅಲ್ಲ ಅಂತ ಹುಡುಕ್ಬೇಕು. ಇವಾಗ ನೋಡಿ 60 60 80 80 40 40. ಸೊ ಆಂಗಲ್ A equal to angle P, angle B equal to angle Q, angle C equal to angle R. ಹೌದಾ? ಸೊ 3 ಆಂಗಲ್ ಈಕ್ವಲ್ ಇದೆ ಟ್ರಯಾಂಗಲ್ದು. ಯಾವ ಕ್ರೈಟೀರಿಯನ್? A A A. ಯಾಕೆ? ಆಂಗಲ್ 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 3 ಆಂಗಲ್ ಈಕ್ವಲ್ ಇದೆ. ಸೊ A ಕ್ರೈಟೀರಿಯನ್ 3 ಈಕ್ವಲ್ ಇದ್ರೆ those triangles are similar. ಸೊ ಯಾವುದು ಸಿಂಬಾಲಿಕ್ ನೋಟೇಷನ್ ಸೇಮ್ ಆರ್ಡರ್ ಇರಬೇಕು. ABC ಟ್ರಯಾಂಗಲ್ ABC similar to triangle PQR. ನೆಕ್ಸ್ಟ್ ಸೆಕೆಂಡ್ ಒನ್. ಇವಾಗ ಈ ಎರಡು ಟ್ರಯಾಂಗಲ್ಸ್ ನೋಡಿದಾಗ ನೀವೇನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, 2 ಟೈಮ್ಸ್. ಇಲ್ಲಿ 2.5 ಇದೆ, ಇಲ್ಲಿ 5 ಇದೆ, 2 ಟೈಮ್ಸ್. ಇಲ್ಲಿ 3 ಇದೆ, ಇಲ್ಲಿ 6 ಇದೆ, ಅದು 2 ಟೈಮ್ಸ್. ಸೊ AB by QR equal to 2 by 4 equal to 1 by 2. AC by PQ equal to 3 by 6 equal to 1 by 2. ನೆಕ್ಸ್ಟ್ ಇನ್ನೊಂದು ನೋಡಿದ್ರು ನಿಮಗೆ 2.5 by 5 ಬರುತ್ತೆ equal to 1 by 2. ಸೊ ಮೂರು ಸೈಡ್ಸ್ ರೇಷಿಯೋ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಇಸ್ ಸೇಮ್. ಸೊ AB by QR equal to AC by PQ equal to BC by PR. ಯಾವ್ದಿದು ಮೂರು ಸೈಡ್ಸ್ ಆರ್ ಸೇಮ್ ರೇಷಿಯೋ ಅಂದ್ರೆ SSS ಕ್ರೈಟೀರಿಯಾ. ಸೊ ಹಿಂಗಿದ್ರೆ ಏನ್ ಹೇಳುತ್ತೆ? ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ. ಇವಾಗ ಇದನ್ನ ABC ನ ಈ ತರ ಬರೀಬಹುದು ನೋಡಿ. ಇದನ್ನೇ ಮತ್ತೆ ಈ ಕಡೆ ಬರೀತಾ ಇದ್ದೀನಿ. 3 2 2.5 2.5 ಮತ್ತೆ 3 ಗೆ ಕಾಮನ್ ಇರೋದು C 2.5 ಮತ್ತೆ 2 ಗೆ ಕಾಮನ್ ಇರೋದು 2.5 ಮತ್ತೆ 2 ಗೆ ಕಾಮನ್ ಇರೋದು B ನೆಕ್ಸ್ಟ್ 3 ಮತ್ತೆ 2 ಗೆ ಕಾಮನ್ ಇರೋದು A. ಸೊ ನೋಡಿ ಇದು ಕರೆಸ್ಪಾಂಡಿಂಗ್ ಅದರೊಳಗೆ ಬರ್ತೀನಿ ಸೇಮ್ ಇದೆ, ಕರೆಸ್ಪಾಂಡಿಂಗ್ ಅಂದ್ರೆ ಸೇಮ್ ರೇಷಿಯೋ. ಸೊ ಯಾವ್ಯಾವ ಟ್ರಯಾಂಗಲ್ ಇದು A ಅಂದ್ರೆ Q, B ಅಂದ್ರೆ R, C ಅಂದ್ರೆ P. ಸೊ ಟ್ರಯಾಂಗಲ್ BAC ಸಿಮಿಲರ್ ಟು RQP. ಸೇಮ್ ಆರ್ಡರ್ ಇರಬೇಕು. BAC RQP ಸಿಮಿಲರ್ ಟು RQP. ಸೊ ಇದು ಸೆಕೆಂಡ್ ಒನ್ ಆನ್ಸರ್. ಫೋರ್ತ್ ಒನ್ ನೋಡೋಣ. ನೋಡಿ 70 70 ಇದೆ, 2.5 5 ಇದೆ, 5 10 ಇದೆ. ಸೊ 70 70 ಈಕ್ವಲ್ ಅಲ್ವಾ, ಅದನ್ನು ಬರೋಣ M equal to Q. ನೆಕ್ಸ್ಟ್ ಇದು ನೋಡಿ 2 ಟೈಮ್ಸ್ ಇದೆ. ಸೊ MN by PQ equal to 2.5 divided by 5 equal to half. ML by QR equal to 5 divided by 10 equal to half. ಸೊ ಇವಾಗ ನೀವು ಏನ್ ಅಪ್ಲೈ ಮಾಡಬಹುದು? ಎರಡು ಸೈಡ್ ಸೇಮ್ ರೇಷಿಯೋದಲ್ಲಿ ಇದೆ, ಒಂದು ಆಂಗಲ್ ಸೇಮ್ ಇದೆ. ಸೊ ಸೈಡ್ ಆಂಗಲ್ ಸೈಡ್ SAS ಕ್ರೈಟೀರಿಯಾ ಯೂಸ್ ಮಾಡಬಹುದು. ಸೊ ಇದನ್ನ ಇದ್ರ ಒಳಗೆ ಒಂಥರ ಬರೆದು ಬಿಟ್ರೆ ಯಾವ ತರ ಆಗುತ್ತೆ? ಈ 70 ಆಂಗಲ್ ಇಲ್ಲಿ ಮಾಡಿದ್ರೆ ಈ ತರ ಆಗುತ್ತೆ. ಆಂಗಲ್ 70 ಯಾವುದು? M. ನೆಕ್ಸ್ಟ್ ಇದು 5 ಗೆ ಕರೆಸ್ಪಾಂಡಿಂಗ್ ಇದು 2.5 ಅಂದ್ರೆ N. ಇಲ್ಲಿ ಯಾವ್ದು ಬರುತ್ತೆ? L. ಸೊ ಟ್ರಯಾಂಗಲ್ PQR similar to triangle NML. ನೆಕ್ಸ್ಟ್ ನೋಡಿ, ಇದರಲ್ಲಿ ಏನಾದ್ರು ಡೌಟ್ ಇದ್ರೆ
ಯಾವತ್ತು ಇದ್ರೊಳಗೆ ಇದು ಬರ್ದು ಬಿಡಿ. ಈ ತರ ಯಾವ ತರ ರೊಟೇಟ್ ಮಾಡ್ಬೇಕು, ಈ ತರ ಮಾಡಿದ್ರೆ 70 ಇದು ML5 ಇದೆ ಕರೆಸ್ಪಾಂಡಿಂಗ್ ಟು QR 10 ಈ ತರ. ನೆಕ್ಸ್ಟ್ ಇದರಲ್ಲಿ ನೋಡಿ, ಇದರಲ್ಲೂ ನೀವು ಅಬ್ಸರ್ವ್ ಮಾಡಬಹುದು 2.5 ಇದೆ, 5 ಇದೆ, 3 ಇದೆ, 6 ಇದೆ, ಆಂಗಲ್ 80 ಇದೆ, ಆಂಗಲ್ 80 ಇದೆ. ಸೊ ನೀವು ಹೇಳ್ಬೋದು ಇಲ್ಲಿ SAS ಅಪ್ಲೈ ಮಾಡಿದೀವಿ, ಇಲ್ಲೂ SAS ಅಪ್ಲೈ ಮಾಡಬಹುದು ಅಂತ. ಬಟ್ ಇಲ್ಲಿ ಆಗಲ್ಲ, ಇಲ್ಲಿ ಆಗುತ್ತೆ. ಯಾಕೆ? SAS ಕ್ರೈಟೀರಿಯಾನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ. ಏನ್ ಹೇಳುತ್ತೆ SAS ಕ್ರೈಟೀರಿಯಾ? ಎರಡು ಸೈಡ್ ಮತ್ತೆ ಅದ್ರ ಒಳಗಿರೋ ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇರಬೇಕು. ಸೊ ಇಲ್ಲಿ ಎರಡು ಸೈಡ್ ಮತ್ತೆ ಅದು ಒಳಗಿರುವ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇತ್ತು. ಇಲ್ಲಿ ನೋಡಿ, ಎರಡು ಸೈಡ್ ಸೇಮ್ ರೇಷಿಯೋದಲ್ಲಿ ಇದೆ, 2.5 5 3 6 ಇದೆ. ಬಟ್ ಅದ್ರ ಒಳಗಿರೋ ಆಂಗಲ್ ಈಕ್ವಲ್ ಇಲ್ಲ. ಇಲ್ಲಿ ಯಾವುದೋ ಒಂದು ಹೊರಗಿರೋ ಆಂಗಲ್ 80 ಇದೆ, ಇಲ್ಲೊಂದು 80 ಇದೆ. ಅಕಸ್ಮಾತ್ ಇಲ್ಲಿ 80 ಇದ್ದಿದ್ರೆ, ಇಲ್ಲಿ 80 ಇದ್ದಿದ್ರೆ ಅವಾಗ SAS ಕ್ರೈಟೀರಿಯಾ ಅಪ್ಲೈ ಮಾಡಬಹುದು. ಯಾಕೆ? ಎರಡು ಸೈಡ್ ಸೇಮ್ ರೇಷಿಯೋದಲ್ಲಿದೆ, ಒಳಗಿರೋ ಆಂಗಲ್ ಸೇಮ್ ಇದೆ, ಅವಾಗ SAS ಅಪ್ಲೈ ಮಾಡಬಹುದಿತ್ತು. ಬಟ್ ಇವಾಗ ಇದು 80 ಕೊಟ್ಟಿಲ್ಲ, ಇದು 80 ಅಂತ ಕೊಟ್ಟಿದ್ದಾರೆ. ಯಾವುದು? ಬೇರೆ ಯಾವುದು ಆಂಗಲ್. ಸೊ SAS ಕ್ರೈಟೀರಿಯಾ ಅಪ್ಲೈ ಮಾಡಕ್ ಆಗಲ್ಲ. ನಾಟ್ ಸಿಮಿಲರ್. ಇವಾಗ ಸೆಕೆಂಡ್ ಒನ್ ನೋಡೋಣ. ಟ್ರಯಾಂಗಲ್ ODC is similar to triangle OBA. ನೋಡಿ, OOD ಇದು ಕರೆಸ್ಪಾಂಡಿಂಗ್ ಟು D ಅಂದ್ರೆ B ಇದು, ಮತ್ತೆ C ಕರೆಸ್ಪಾಂಡಿಂಗ್ ಟು A ಇದು A. BOC equal to 125 ಇದು. CDO equal to 70 ಇದು. Find DOC. ಸೊ DOC ಈ ಆಂಗಲ್ ನ ಹುಡುಕ್ಬೇಕು ಇವಾಗ. ನೋಡಿ, ಇದೊಂದು ಸ್ಟ್ರೇಟ್ ಲೈನ್ DOB, ಹೌದಾ? ಸೊ ಈ ಆಂಗಲ್ ಏನಿರುತ್ತೆ? ಒಂದು ಸ್ಟ್ರೇಟ್ ಲೈನ್ ಆಂಗಲ್ 180 ಇರುತ್ತೆ, ಇಷ್ಟು 180 ಇರುತ್ತೆ. ಸೊ DOC ಏನಿರುತ್ತೆ? DOC equal to 180 ಮೈನಸ್ ಆಂಗಲ್ ಇದು COB. ಸೊ DOC equal to 180 ಡಿಗ್ರಿ ಮೈನಸ್ COB ಎಷ್ಟು? 125. ಸೊ ಎಷ್ಟು ಬರುತ್ತೆ? 180 ಮೈನಸ್ 125 55. ಸೊ DOC equal to 55. ನೆಕ್ಸ್ಟ್ ಫೈಂಡ್ DCO. ಇವಾಗ ಇದು 55 ಸಿಕ್ತು ನಮಗೆ. ಇವಾಗ DCO ಏನಾಗುತ್ತೆ? ಇವಾಗ ಒಂದು ಟ್ರಯಾಂಗಲ್ ಅಲ್ಲಿ ಮೂರು ಆಂಗಲ್ ಆಡ್ ಮಾಡಿದ್ರೆ ಎಷ್ಟಾಗಬೇಕು? 180 ಆಗಬೇಕು. ಸೊ ಇದು ಪ್ಲಸ್ ಇದು ಈಕ್ವಲ್ ಟು 180. ಸೊ DCO ಏನಾಗುತ್ತೆ? 180 ಮೈನಸ್ ಆಂಗಲ್ CDO ಮೈನಸ್ ಆಂಗಲ್ DOC. ಸೊ ಎಷ್ಟಾಗುತ್ತೆ? 180 ಮೈನಸ್ 70 110 ಮೈನಸ್ 55 55. ಇದು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 55 ಡಿಗ್ರಿ ಬರುತ್ತೆ. ಸೊ ಇದು 55. ನೆಕ್ಸ್ಟ್ OAB. ಇವಾಗ ನಿಮ್ಗೆ ಇದೆರಡು ಸಿಮಿಲರ್ ಅಂದಾಗ C is similar to A ಅಂತ ಗೊತ್ತಾಗಿದೆ. ಸೊ ನಮ್ಗೆ ಆಂಗಲ್ C 55 ಸಿಕ್ಕಿದೆ. ಸೊ ಆಂಗಲ್ A ಕೂಡ 55. ಗೊತ್ತಾಯ್ತಾ? ಸೊ OAB ಎಷ್ಟಿದೆ? ಇದು 55. ನೋಡಿ, ಟ್ರಯಾಂಗಲ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಸೊ C is similar to A ತಾನೆ? C is equal to A, O equal to D is equal to B. ಸೊ ಆತರ ಥಿಂಕ್ ಮಾಡ್ಬೇಕು ನೀವು. ಸೊ ಏನು ಹುಡುಕಲ್ ಬೇಡ, C ಸಿಕ್ಕಿದ್ರೆ C is equal to A 55, ಇದು 55 ಇಷ್ಟೇ. ಇವಾಗ ಥರ್ಡ್ ಒನ್ ನೋಡಿ. ಥರ್ಡ್ ಒನ್ ಕ್ವಶನ್ ಏನಿದೆಯೋ ಅದು ಎಕ್ಸರ್ಸೈಸ್ 2.2 ಕ್ವಶನ್ 9 ಸೇಮ್ ಹಾಗೇನೇ ಇದೆ.
ಸೊ ಇದ್ರ ಸೊಲ್ಯೂಷನ್ ಬೇಕಾದ್ರೆ ನೀವು ಟ್ರಯಾಂಗಲ್ಸ್ ಪಾರ್ಟ್ 3 ವಿಡಿಯೋ ನೋಡಿ. 15 minutes 28 seconds ಗೆ ಸ್ಕಿಪ್ ಮಾಡಿ ವಿಡಿಯೋನ, ಅಲ್ಲಿದೆ ಅದ್ರ ಸೊಲ್ಯೂಷನ್. ಹಿಂಟ್ ಕೊಡ್ತೀನಿ ನಿಮ್ಗೆ, ಯಾವ ಕ್ರೈಟೀರಿಯಾನ್ ಅಪ್ಲೈ ಮಾಡಬೇಕು ಅಂದ್ರೆ ಎ ಕ್ರೈಟೀರಿಯಾನ್. ನೀವು ಇದನ್ನ ಚೆಕ್ ಮಾಡಿದ್ರೆ ಇಲ್ಲಿ ಪಾರ್ಟ್ 3 ವಿಡಿಯೋ 15:28 ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇದರ ಆನ್ಸರ್ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ ಇದನ್ನ. ನಿಮ್ಗೆ ಮುಂದೆ ಏನಾದರೂ ಡೌಟ್ ಇದ್ರೆ, ಏನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಕೇಳಿ. ನಿಮ್ಗೆ ಈ ಚಾನೆಲ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.